ಇನ್ನು ಇಷ್ಟೇ ಅಲ್ಲದೆ ಕಮಲಾಕರ್ ಭಟ್ನ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ. ಕಮಲಾಕರ್ ಹೆಗಡೆ ಅನ್ನುವಂತ ಹೆಸರನ್ನ ಭಟ್ ಅಂತ ಬದಲಾವಣೆ ಮಾಡಿಕೊಂಡಿರುವುದು ಕಾರಣ ಜ್ಯೋತಿಷ್ಯವನ್ನ ಹೇಳುವುದಕ್ಕಾಗಿಯೇ ಕಮಲಾಕರ್ ಹೆಗಡೆ ಅನ್ನುವಂತ ಹೆಸರನ್ನ ಕಮಲಾಕರ್ ಭಟ್ ಅಂತ ಈತ ಬದಲು ಮಾಡಿಕೊಂಡಿದ್ದ, ಚೇಂಜ್ ಮಾಡಿಕೊಂಡಿದ್ದ. ಜ್ಯೋತಿಷ್ಯ ಆಗಬೇಕು, ಜ್ಯೋತಿಷ್ಯವನ್ನ ಹೇಳಬೇಕು ಅನ್ನುವಂಥ ಕಾರಣಕ್ಕಾಗಿ. ಅಷ್ಟೇ ಅಲ್ಲದೆ ಜ್ಯೋತಿಷ್ಯದಲ್ಲಿ PhD ಮಾಡಿರೋದಾಗಿ ಸುಳ್ಳು ಆದಂಥ ಸರ್ಟಿಫಿಕೇಟ್ಸ್ಗಳನ್ನು ಕೂಡ ಇಟ್ಕೊಂಡಿದ್ದ. ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಪದವಿ ಅಂತ ಸುಳ್ಳು ಸರ್ಟಿಫಿಕೇಟ್ಸ್ಗಳನ್ನು ಕೂಡ ಈತ ಹೊಂದಿದ್ದ. ಕೋಲ್ಕತ್ತಾದಲ್ಲಿ ಪದವಿ ಪಡೆದಿದ್ದಾಗಿ ಸುಳ್ಳು ಆದಂತಹ ಮಾತುಗಳನ್ನು, ಹೇಳಿಕೆಗಳನ್ನು ಕೊಡ್ತಾ ಓಡಾಡ್ತಾ ಇದ್ದಂಥ ವ್ಯಕ್ತಿ. ಆದರೆ ಕೋಲ್ಕತ್ತಾದಲ್ಲಿ ಈ ಹೆಸರಿನ ವಿಶ್ವವಿದ್ಯಾಲಯವೇ ಇಲ್ಲ. ಜ್ಯೋತಿಷ್ಯಕ್ಕಾಗಿ ಸುಳ್ಳು ಹೇಳಿಕೊಂಡು ಕಮಲಾಕರ್ ಭಟ್ ಅಲಿಯಾಸ್ ಕಮಲಾಕರ್ ಹೆಗಡೆ ತಗಲಾಕೊಂಡಿದ್ದ. ಸದ್ಯ ಕಾರವಾರ ಜೈಲಲ್ಲಿದ್ದಾನೆ. ಕೊಲೆ ಆರೋಪಿ ಕಮಲಾಕರ್ ಭಟ್ ಸೇರಿದಂಗೆ ಈತನ ಸಹಚರರು 7 ಜನ, ಒಟ್ಟಾರೆಯಾಗಿ 7 ಜನರನ್ನ ಬಂಧನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಕಮಲಾಕರ್ ಭಟ್ನ ಒಂದೊಂದೇ ರಹಸ್ಯಗಳು. ಒರಿಜಿನಲ್ ಹೆಸರು, ನಿಜವಾದ ಹೆಸರು ಕಮಲಾಕರ್ ಹೆಗಡೆ. ಆದರೆ ಜ್ಯೋತಿಷ್ಯವನ್ನ ಹೇಳೋಕ್ಕಾಗಿನೇ ಹೇಳಬೇಕು ಅಂತಾನೆ ಆ ಒಂದು ಹೆಸರನ್ನ ಕಮಲಾಕರ್ ಭಟ್ ಅಂತ ಬದಲಾವಣೆ ಮಾಡಿಕೊಂಡಿರೋದು. ಈ ಹೆಸರಿನ ಮೇಲೆ ಒಂದಿಷ್ಟು ಪ್ರಮಾಣ ಪತ್ರಗಳು, ಯೂನಿವರ್ಸಿಟಿಯ ಪ್ರಮಾಣ ಪತ್ರಗಳು, ದಾಖಲಾತಿಗಳನ್ನು ರೆಡಿ ಮಾಡಿಕೊಂಡಿರುವಂತಹ ವ್ಯಕ್ತಿ. ಕೋಲ್ಕತ್ತಾದಲ್ಲಿರುವಂತಹ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಪದವಿ ಆಗಿದೆ ನನಗೆ ಅಂತ ಸರ್ಟಿಫಿಕೇಟ್ಸ್ಗಳನ್ನು ಈತ ಹೊಂದಿದ್ದ. ಆದರೆ ಕೋಲ್ಕತ್ತಾದಲ್ಲಿ ಇಂಥದ್ದೊಂದು ಯೂನಿವರ್ಸಿಟಿ, ವಿಶ್ವವಿದ್ಯಾಲಯವೇ ಇಲ್ಲ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಫೇಕ್ ಫೇಕ್ ಫೇಕ್. ಮತ್ತೊಬ್ಬರ ಊರಿನವರೆಲ್ಲ ಜ್ಯೋತಿಷ್ಯವನ್ನ ಹೇಳ್ತೀನಿ ಅಂತ ಬಂದಂಥ ವ್ಯಕ್ತಿಯ ಮೂಲ ರಹಸ್ಯಗಳಿವೆಲ್ಲವೂ ಕೂಡ. ಡಾಕ್ಟರೇಟ್ ಕಮಲಾಕರ್ ಭಟ್, ಡಾಕ್ಟರ್ ಕಮಲಾಕರ್ ಭಟ್ ಅಂತ ಇಲ್ಲಿವರೆಗೂ ಕರೀತಾ ಇದ್ದಿದ್ದು. ಆ ಡಾಕ್ಟರೇಟ್ ಅನ್ನುವಂಥ ಬಿರುದೇನಿತ್ತು, ಆ ಪದವಿ ಏನಿತ್ತು, ಅದೇ ಸುಳ್ಳು ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಸದ್ಯಕ್ಕೆ ಕಾರವಾರ ಜೈಲಲ್ಲಿರುವಂಥ ಎಲ್ಲ ಆರೋಪಿಗಳು, ಈ ಆರೋಪಿಗಳ ಒಂದೊಂದೇ ರಹಸ್ಯಗಳು, ಇವರ ಮೂಲ, ಇವರ ಸುಳ್ಳುಗಳು ಒಂದೊಂದೇ ಹೊರಗಡೆ ಬರ್ತಾ ಇರುವುದು. ಕಮಲಾಕರ್ ಭಟ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಚಾಕು ಇರಿದು ಅಲ್ಲಿಂದ ಓಡ್ ಹೋಗ್ತಾ ಇದ್ದಾಗಲೇ ಸುಚಿತ್ರಾ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಜ್ಯೋತಿಷಿ ಕಾರ್ನಲ್ಲಿ ಹೋಗ್ತಾ ಇದ್ದಾಗಲೇ ಜನ ಹಿಡಿದು ಥಳಿಸಿದ್ದಾರೆ. ಅವಳನ್ನು ಬಿಡಬೇಡಿ, ಚಪ್ಪಲಿಯಲ್ಲಿ ಹೊಡಿರಿ ಅಂತ ಜನ ಆಕ್ರೋಶಭರಿತರಾಗಿ ಮಾತನಾಡಿರುವಂಥ ವಿಡಿಯೋ ಇದು. ಚಪ್ಪಲಿಯಲ್ಲಿ ಹೊಡಿರಿ, ಬಿಡಬೇಡಿ ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಆದಂಥ ವಿಡಿಯೋ. ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ಬೇರೊಂದು ಊರಲ್ಲಿ ಇನ್ನೇನು ಪಾಸ್ ಆಗಬೇಕಾಗಿತ್ತು, ಬೈ ರೋಡಲ್ಲಿ ಚೇಸ್ ಮಾಡಿದ್ದಾರೆ ಊರಿನ ಜನ. ಪೊಲೀಸ್ ಜೀಪ್ ಕೂಡ ಇದೆ ಹಿಂದೆ. ಈ ರೀತಿಯಾಗಿ ಅವರನ್ನ ಹಿಂಬಾಲಿಸ್ಕೊಂಡು ಬಂದು ಅವ್ರನ್ನ ಹೊಡಿಬೇಕು ಅಂತಾನೆ, ಥಳಿಸ್ಬೇಕು ಅಂತಾನೆ ಈ ಕಮಲಾಕರ್ ಭಟ್ ಹೋಗ್ತಾ ಇದ್ದಂಥ ಕಾರು, ಆ ಕಾರಿನಲ್ಲಿ ಎಲ್ಲ ಆರೋಪಿಗಳಿದ್ರು. ಎಲ್ಲರನ್ನ ನಡು ರೋಡಲ್ಲಿ ಇಳಿಸಿ ಮನಬಂದಂತೆ ಥಳಿಸಿದ್ದಾರೆ. ನೋಡಿ, ಕಮಲಾಕರ್ ಭಟ್, ಸುಚಿತ್ರಾ ಇಬ್ರು ಇದ್ದಾರೆ. ಉಳಿದಂಥ 5 ಜನ ಆರೋಪಿಗಳು ಕೂಡ ಕಾರ್ನಲ್ಲಿದ್ದಾರೆ. ಈ ರೀತಿಯಾಗಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರೋದು. ಸಾಕು